ಪೂಜ್ಯರ ಶ್ರೀಚರಣಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ 15 ದಿನಗಳ ಪರ್ಯಂತರವಾಗಿ ರುದ್ರಮುನಿ ಮಹಾಶಿವಗಳ ಪುರಾಣವನ್ನು ನಿಮ್ಮೆಲ್ಲರ ಮನ ಮತಿ ತಲುಪುವಂತೆ ಪುರಾಣ ಪ್ರವಚನವನ್ನು ಮಾಡಿರ್ತಕ್ಕಂಥ ನಮ್ಮವರಿಯಾದ ಪ್ರಭಯ್ಯ ಶಾಸ್ತ್ರಿಜಿಯವರೇ, ಬಹಳ ಸುಂದರವಾಗಿರ್ತಕ್ಕಂಥ ಸಂಗೀತ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಕಲ್ಯಾಣ್ ಕುಮಾರ್ ಗವಾಯಿಗಳವರೇ, ನಿಮ್ಮೂರಿನವರೇ ಆಗಿರತಕ್ಕಂಥ ತಬಲಾವಾದಕರಾದ ಮೌನೇಶ್ ಕುಮಾರ್ ಅವರೇ, ಇಂದಿನ ದಾಸೋಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಕಂಕೂರು ಗ್ರಾಮದ ಸಮಸ್ತ ಸದ್ಭಕ್ತಾದಿಗಳೇ, ಹಾಗೂ ಇಂದಿನ ತುಲಾಭಾರ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶಿವಾರ್ಥಿಗಳೇ, ನಾಳೆ ದಿನ ಡಾಕ್ಟರ್ ಮಹಾಂತ ಶಿವಯವರ ಒಂದು ಪುಣ್ಯಾರಾಧನೆಗೆ ನಿಮ್ಮೆಲ್ಲರಿಗೆ ಏನದ ಹೋಳಿಗೆ, ನಾಳೆ ದಿನದ ಎಲ್ಲ ದಾಸೋಹದ ಸೇವೆಯನ್ನು ಸಂಪೂರ್ಣ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಕಾತೃಕೆಯ ವೀರಭದ್ರಪ್ಪ ಗೌಡವರೇ ಹಾಗೂ ಕುಟುಂಬ ವರ್ಗದವರೇ, ಈ ಪವಿತ್ರವಾಗಿರುವಂತಹ ಪುಣ್ಯಮಯದ ಕಾರ್ಯದಲ್ಲಿ ಪಾಲ್ಗೊಂಡಿರುವಂತಹ ಈ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಸದ್ಭಕ್ತ ಸಂದೋಹವೇ ಹಾಗೂ ತಾಯಿಯಂದರೆ, ಇವತ್ತೇನು ಬೇರೆ ಏನು ಹೇಳೋ ವಿಶೇಷತೆ ಇಲ್ಲ. ಯಾಕೆ ಅಂತಂದ್ರೆ ನೀವೆಲ್ಲರೂ ಕೂಡ ಏನದ ಕರ್ತೃ ಮಹಾಂತ ಮಹಾಶಿವಯವರ ಒಂದು 239ನೇ ಜಾತ್ರಾ ಮಹೋತ್ಸವದಲ್ಲಿ ತನುಮನದ ಸೇವೆಯನ್ನು ಸಲ್ಲಿಸಿದ್ರಿ. ನಿಮ್ಮೆಲ್ಲರ ಸೇವೆಯಿಂದ ಮಹಾಂತೇಶನ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿಯಿಂದ ಜರುಗ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರೇ ನೀವೆಲ್ಲರೂ ಆಗಿರ್ತೀರಿ. ಹಾಗಾಗಿ ನೀವು ಮಾಡಿರ್ತಕ್ಕಂತಹ ಸೇವೆ ಮಹತ್ವಪೂರ್ಣವಾಗಿರುವಂತಹದ್ದು, ಮಹಾಂತೇಶನ ಒಂದು ಕೃಪೆಯನ್ನ ಪಡೆಯುವಂತಹ ಸೇವೆಯನ್ನ ನೀವೆಲ್ಲ ಸಲ್ಲಿಸ್ತಾ ಬಂದಿದ್ದೀರಿ. ಇಂದು ಈ ಸಭೆಯಲ್ಲಿ ನಮ್ಮ ಪರಮ ಪೂಜ್ಯರು ಅಪೂರ್ವವಾಗಿರ್ತಕ್ಕಂತಹ ದಾನವನ್ನು ಮಾಡ್ಯಾರ. ನಮ್ಮ ಚಿಕ್ಕಲ್ಪಯ್ಯರಯ್ಯ ಪರಮ ಪೂಜ್ಯರು, ನಮ್ಮ ಕಲ್ಯಾಣ ಮಹಾಸ್ವಾಮಿಗಳು ಮತ್ತು ಊರ್ವ ಮಹಾಸ್ವಾಮಿಗಳು ಮಾತನಾಡಿದ ಬುದ್ಧಿ ತಮ್ಮ ಆಶೀರ್ವಾದ ನಮ್ಮ ಭಕ್ತರಿಗಾಗಲಿ ಅಂತಂದ್ರೆ ಅವ್ರು ಹೇಳ್ತಾರ, ಬ್ಯಾಡ್ರಿ ತಂದವ್ರೆ, ನಿಮ್ಮ ಭಕ್ತರು ಹಸುಗೊಳ್ತಾರ, ಹೊತ್ತು ಜಾಸ್ತಿ ಅನ್ನೋದ ಟೈಮ್ ಆದ್ರೆ ನಿದ್ದೆ ಕಟ್ತಾರ. ನಾಳೆ ದಿನ ರಥೋತ್ಸವದ ಮಹಾಂತೇಶನ ರಥೋತ್ಸವನ ಕಣ್ತುಂಬ ನೋಡಬೇಕು ಅಂತ ತಮ್ಮ ಉದಾತ್ತವಾಗಿರ್ತಕ್ಕಂಥ ಮನಸ್ಸಿನಿಂದ ಸಮಯದಾನವನ್ನು ಎಣದ ನಿಮ್ಮೆಲ್ಲರಿಗೆ ಮಾಡ್ಯಾರ. ಹಾಗಾಗಿ ಆ ಪೂಜ್ಯರಿಗೆ ಏನದ ನಿಮ್ಮೆಲ್ಲರ ಪರವಾಗಿ ಏನದ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅಂದ್ರೆ ನಿಮ್ಮೆಲ್ಲರ ಮೇಲೆ ಸರ್ವ ಪೂಜ್ಯರ ಒಂದು ಅಂತಃಕರಣ. ಯಾಕಂದ್ರೆ ನೀವು ಚೆನ್ನಾಗಿರಬೇಕು, ನೀವು ಖುಷಿಯಾಗಿರಬೇಕು, ನೀವು ಸಂತೋಷವಾಗಿ ಇರಬೇಕು ಅಂತ ಎಲ್ಲ ಪೂಜ್ಯರು ಕೂಡ ಏನದ ಸಂಕ್ಷಿಪ್ತವಾಗಿ ಸ್ವಲ್ಪ ಏನದ ತಮ್ಮ ಆಶೀರ್ವಚನವನ್ನ ನೀಡ್ತಾ ಬಂದಿದ್ದಾರೆ. ಹಾಗಾಗಿ ನಾಳೆ ದಿನ ಹೋಳಿಗೆ ಇರೋದ್ರಿಂದ ಮೊದಲು ದಿನ ಏನದ ಪುರಾಣಕ್ಕೆ ಹೋಳಿಗೆ ಮಾಡೋದ ಬೇರೆ, ನಾಳೆ ದಿನ ಹೋಳಿಗೆ ಮಾಡೋದ ಬೇರೆ. ಮೌನೇಶ ನಗತಾನ ನಾವು ಒಬ್ಬನೇ ಮಾಡ್ಕೊಂಡ್ರೆ ತಾತ್ನಾವ್ ಯಾಕೆ ಚಿಂತೆ ಮಾಡ್ತಾನೆ ಅಂತಾನ, ಹೌದಲ್ಲ? ಹಾಗಾಗಿ ನಾಳೆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋದರಿಂದ ಸ್ವಲ್ಪ ಶ್ರಮದಾಯಕವಾಗಿರ್ತಕ್ಕಂತಹ ಒಂದು ಮಹಾದಾಸೋಹ ನಮ್ಮ ಕಾತೃಕಿ ವೀರಭದ್ರಪ್ಪ ಅವರ ಕುಟುಂಬದವರು ಒಂದು ಸಂಕಲ್ಪ, ಅವರು ಆದ್ಮೇಲೆ ನಾನು ಏನೋ ಒಂದು ಸಂಕಲ್ಪ ಮಾಡ್ಕೊಂಡೇನದ ನಾನು ಅನ್ಕೊಂಡಿದ್ದೀನಿ. ಮಹಾಂತೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಏನದ
ಹೋಳಿಗೆ ಪ್ರಸಾದವನ್ನು ಮಾಡಬೇಕಂತ ನಾನು ತೀರ್ಮಾನ ಮಾಡಿದ್ದೇನದ ತಿಳ್ಕೊಂಡೇನದ ಅವರು ಏನದ ತಮ್ಮ ಸೇವೆಯನ್ನ ಸಮರ್ಪಣೆ ಮಾಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರೋದ್ರಿಂದ ಆ ಕಾರ್ಯಕ್ಕೆ ನಿಮಗೆ ತೊಂದರೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಏನದ ನಾವು ಸಭೆಯನ್ನ ಬಹಳ ಸಂಕ್ಷಿಪ್ತವಾಗಿ ಮುಗಿಸ್ತಾ ಬರ್ತಾ ಇದ್ವಿ. ಆ ಕಾರ್ಯಕ್ರಮ ಸಂಪೂರ್ಣವಾಗಿ ಆಗಬೇಕು. ಯಾಕಂದ್ರೆ ನಾಳೆ ದಿನ ನೀವು ಮಾಡುವಂತ ಅವರು ಭಕ್ತಿ ಸಲ್ಲಿಸಿರ್ತಕ್ಕಂಥ ಆ ಹೋಳಿಗೆ ಪ್ರತಿಯೊಬ್ಬ ಭಕ್ತರ ಅವರ ಹೃದಯಕ್ಕೆ, ಅವರ ಬಾಯಿಗೆ ಸೇರ್ತು ಅಂತಂದ್ರೆ ಅದು ಮಹಾಂತೇಶನಿಗೆ ಸಂತೃಪ್ತಿ ಆಗ್ತದೆ ಅನ್ನುವಂತಹ ಭಾವ ನಂದು. ಹಾಗಾಗಿ ಆ ಕಾರ್ಯದೊಳಗೆ ನೀವೆಲ್ಲ ಭಾಗಿಗಳು ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಸೇವೆಯನ್ನ ನೀವೆಲ್ಲರೂ ಸಲ್ಲಿಸಿದ್ರಿ. ಜೊತೆಗೆ ಎಲ್ಲ ದಾನಿಗಳೇನದ ದಾನವ ಕೊಟ್ಟಿದ್ದೀರಿ. ನಿನ್ನೆ ದಿನ ನಿಮ್ಮ ಕೊಟ್ಟಿರ್ತಕ್ಕಂಥ ದಾನಿಗಳ ಹೆಸರವನ್ನ ಓದಬೇಕಾಗಿದೆ. ಸಮಯದ ಅಭಾವದಿಂದ ಓದಿಲ್ಲ. ಇವತ್ತು ಏನದ ಸಮಯದ ಅಭಾವದಿಂದ ಈಗ ಓದಲ್ಲ. ನೀವೇನು ಪ್ರಸಾದ ಮಾಡಕ್ಕ, ಹೋಳಿಗೆ ಮಾಡಕ್ಕ ಹೋಗ್ತಿರಲ್ಲ, ಈ ಸಭೆಯ ಮುಗಿದ ನಂತರ ಇಲ್ಲಿ ಮೈಕಿನಿಂದ ಅವರು ದಾನಿಗಳ ಎಲ್ಲ ಹೆಸರುಗಳನ್ನೇ ನಿನ್ನೆದು ಹಾಗೂ ಇವತ್ತಿಂದು ಎರಡನ್ನೂ ಕೂಡ ಹೇಳ್ತಾರೆ. ಯಾಕಂದ್ರೆ ನಾವು ಕೊಟ್ಟೇವು ನಮ್ಮದು ಹೇಳಿಲ್ಲ ಅನ್ನುವಂಥ ಭಾವ ನಿಮಗೆ ಬರಬಾರ್ದು. ಹಾಗಾಗಿ ಆ ಕೆಲಸವನ್ನು ಕೂಡ ಆ ಕಾರ್ಯಕರ್ತರು ಮಾಡ್ತಾರೆ. ನೀವು ಕೊಟ್ಟಿರ್ತಕ್ಕಂಥ ಒಂದೊಂದು ಪೈಸೆಯೂ ಕೂಡ ಮಹಾಂತೇಶನ ಸತ್ಕಾರ್ಯಕ್ಕೆ ಸಲ್ತದೆ ಹೊರತು ಅದು ಬೇರೆ ಎಲ್ಲಿ ಹೋಗುದಿಲ್ಲ ಅನ್ನುವಂತಹ ಭರವಸೆ ಮಾತನ್ನು ನಾನು ಕೊಡ್ತಾ ಇದ್ದೇನೆ. ಹಾಗಾಗಿ ನಿಮ್ಮೆಲ್ಲರ ಭಕ್ತಿಯಿಂದ ಮಹಾಂತೇಶನಿಗೆ ಸಮರ್ಪಣೆ ಆಗ್ತದೆ. ನಾಳೆ ದಿನ ತೇರಿರೋದು 5 ಗಂಟೆಗೆ ತೇರಿರ್ತದೆ. ಹಾಗಾಗಿ ತೇರಿಗೆ ನೀವು ಕೇವಲ ಬರೇ ಉತ್ತತ್ತಿಯನ್ನು ಮಾತ್ರ ಒಗಿಬೇಕು. ಉತ್ತತ್ತಿಲ್ಲ, ನಿಮ್ಮ ಕಡೆ ಉತ್ತತ್ತಿಲ್ಲ, ತಗೊಂಡಿಲ್ಲ, ಬೇರೆ ಏನು ಮಾಡಬೇಡ. ಕೈ ಮುಗಿದು ಮಹಾಂತೇಶ ಅಂತ ಕೈ ಮುಗಿದ್ರೆ ಹೊರತು ಬಾಳೆಹಣ್ಣು ಹೋಗಂದೆ, ನಿಂಬೆ ಹಣ್ಣು ಹೋಗಂದೆ, ಅದನ್ನ ಹೋಗಂದೆ, ಇದನ್ನ ಹೋಗಿದ್ನಂದ್ರೆ ಇನ್ನೊಬ್ರು ಕಣ್ಣು ಕಳೆಯಕ್ಕೆ ಹೋಗ್ಬೇಡ್ರಿ. ಯಾಕೆ ಹೇಳ್ತೀನಿ ಅಂತಂದ್ರೆ ಕಣ್ಣು ಕಳಿಬೇಡದ್ ಯಾಕೆ ಹೇಳ್ತಾನೆ, ಸಿದ್ದೇಶ್ವರ ಗುಡಿಗೆ ನನಗೂ ಬಿದ್ದದ. ಪುಣ್ಯಕ್ಕೆ ಇಲ್ಲಿ ಬೀಳದ, ಇಲ್ಲಿ ಬಿತ್ತು ಉಳ್ಕೊಂಡದ, ಇಲ್ಲ ಕಣ್ಣ ಹೊಕ್ಕೇತಂತ. ಅದಕ್ಕೆ ಯಾರಿಗೆ ನಾವು ಮಾಡುವಂತ ಜಾತ್ರೆ ಅದು ಎಲ್ಲರಿಗೆ ಸಂತೋಷ ಇರಬೇಕು, ಮಹಾಂತೇಶನ ಕೃಪಾ ಆಗಿರ್ಬೇಕು. ಅದು ಯಾರಿಗೆ ತೊಂದರೆ ಆತು ಅನ್ನುವಂಥ ಭಾವ ಬರಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತೇನೆ. ಉತ್ತತ್ತಿಯಿಂದ ಮಾತ್ರ ತೇರಿಗೆ ಹಾಕ್ರಿ. ಜೊತೆಗೆ ತೇರು ಇಳಿಯುವಂತಹ ಸಂದರ್ಭದೊಳಗೆ ಯಾರು ಹತ್ತಿರದೊಳಗೆ ಹೋಗ್ಬೇಡ. ಮಹಾಂತೇಶನ ಪ್ರಾಂಗಣ ವಿಶಾಲವಾಗಿ ಅದ. ದೂರದಿಂದ ನಿತ್ಯನದ ನೀವು ನೋಡ್ರಿ, ನಿಮ್ಮೆಲ್ಲರಿಗೂ ಕಾಣಲಿ ಅಂತ ಹೇಳಿ ನಮ್ಮ ಅಗ್ರಿ ಸಾಲಿನ ಸಮಸ್ತ ಸದ್ಭಕ್ತರು 31 ಫೀಟ್ ತೇರು ಮಾಡ್ಯಾರ. ನಾನು ಸಾಂದ್ ಮಾಡ್ರಿ ಒಂದು ಸಾಕಂದ್ರೆ 11 ಫೀಟ್ ಅಂದ್ರ ಗಾಡಿರ್ತವ್ರೆ ಭಕ್ತರಿಗೆಲ್ಲರಿಗೆ ಕಾಣಬೇಕು ಮಹಾಂತೇಶ ಅಂತ ತಿಳ್ಕೊಂಡು 31 ಫೀಟ್ ಹೈಟ್ ತೇರು ಮಾಡ್ಯಾರ. ಎಲ್ಲರಿಗೆ ಕಾಣ್ತದ. ನೀವು ಸ್ವಲ್ಪ ದೂರ ನಿಂತುಕೊಂಡು ನೋಡ್ರಿ. ತೇರು ಎಳೆಯುವಾಗ ಯಾರು ನುಗ್ಗಲ ಮಾಡಬೇಡ್ರಿ. ನಿಧಾನವಾಗಿ ಎಳಿರಿ. ನಿಧಾನವಾಗಿ ಮತ್ತೆ ಮರಳಿ ಬಿಡದಿ. ಯಾಕಂದ್ರೆ ಮಹಾಂತೇಶ ನಿಮಗೆ ಒಳ್ಳೇದು ಮಾಡಬೇಕು ಅಂತಂದ್ರೆ ಅವಸರ ಬೇಡ. ಅವಸರ ಮಾಡುವುದೊಂದು ಎಡವಟ್ಟಾಗೋದು. ಅದಕ್ಕೆ ಅವಸರ ಬೇಡ. ನಿಧಾನವಾಗಿ ತೇರನ್ನ ಎಳೆದು ತೇರಿಗೆ ಮತ್ತೆ ತೇರನ್ನ ಜಾಗಕ್ಕೆ ಮುಟ್ಟಿಸಬೇಕನ್ನುವಂತ ಮಾತನ್ನು ಹೇಳ್ತಾ, ನಾಳೆ ದಿನ ಬೆಳಗಿನ ಜಾವ ಅಂದ್ರೆ ಸುಮಾರು 8 ಅಥವಾ 9 ಗಂಟೆಗೆ ದನೇರ ಮರದಿಂದ ಮಹಾಂತೇಶ್ವರ ಫೋಟೋದ ಮೆರವಣಿಗೆ ಬರುತ್ತದೆ. ಆ ಫೋಟೋದ ಮೆರವಣಿಗೆಗಳಿಗೆ ನೀವೆಲ್ಲ ಭಾಗಿಗಳಾಗ್ರಿ. ಮಹಾಂತೇಶ್ವರ ಫೋಟೋದ ಮೆರವಣಿಗೆ ಬಂದ ತಕ್ಷಣ ಇಲ್ಲಿ 11 ಗಂಟೆಗೆ ಗಣಾರಾಧನೆ ಆಗತ್ತೆ. ಗಣಾರಾಧನೆ ಆದ ಮೇಲೆ ನಿಮ್ಮೆಲ್ಲರಿಗೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ಪ್ರಸಾದ ವ್ಯವಸ್ಥೆ ಆದ ಮೇಲೆ ಸಾಯಂಕಾಲದ ರಥೋತ್ಸವ ಇರುತ್ತೆ. ಇವೆಲ್ಲ ಕಾರ್ಯಕ್ರಮಗಳು ಇವೆಲ್ಲ ಸಕ್ರಿಯವಾಗಿ ಭಾಗಿಗಳಾಗ್ರಿ ಅನ್ನುವಂತ ಮಾತನ್ನು ಹೇಳ್ತಾ, ನೀವು ಪುರಾಣ ಮುಗಿದ ಮೇಲೆ ಪ್ರಸಾದ ಮಾಡಿ ಹೋಳಿಗೆ ಮಾಡಕ್ಕ ಹೋಗ್ರಿ. ಹೋಳಿಗೆ ಮಾಡಕ್ ಹೇಳಿರಿ ತಾತ್ನಾರದು ಓಸರು ಒಂದೇ ಸಲ ಹೋಗಿ ಕೂತಿರತ್ತಂದ್ರೆ ಹಂಚು ಇರಲ್ಲ, ಒಲೆನೂ ಇರಂಗಿಲ್ಲ, ಹೋಳಿಗೆನೂ ಸಿಗಂಗಿಲ್ಲ. ಮಾಡಕ್ ನಿಮ್ಗೂ ಸಿಗಂಗಿಲ್ಲ, ನಾಳೆ ಊಟ ಮಾಡಕ್ ಅವ್ರಿಗೆ ಸಿಗಂಗಿಲ್ಲ. ಯಾಕಂದ್ರೆ ಒಬ್ರು ಒಂದೊಂದು ತಗೊಂಡ್ರಿ ಅಂದ್ರೆ ಕಣಕ ತೊಟ್ಟಿ ಹೂರ್ಣ ತೊಟ್ಟಿ ಆದ್ರೆ ಹೋಳಿಗೆ ಯಾವಾಗ ಆಗ್ತದೆ. ಅದಕ್ಕೆ ಸ್ವಲ್ಪ ಮಂದಿ ಮಲ್ಕೊಳ್ರಿ. ಅವ್ರು ಮಾಡದ ಮೇಲೆ ಅವರು ಮತ್ತೆ ಇಲ್ಲಿಂದ ಅವ್ರ ಮಲ್ಕೊಳ್ತಾರೆ. ನೀವು ಹೋಗಿ ಹಂತವಾಗಿ ಆ ಕಾರ್ಯವನ್ನು ಸಂಪೂರ್ಣ ಮಾಡ್ರಿ ಅನ್ನುವಂತ ಮಾತನ್ನ ಹೇಳ್ತಾ, ಇಂದಿನ ದಾಸೋಹ ಸೇರಿಸಿರ್ತಕ್ಕಂತಹ ಸದ್ಭಕ್ತರಾದಿಗಳು
ಜಾತ್ರಾ ಮಹೋತ್ಸವ ಸಲ್ಲಿಸತಕ್ಕಂತಹ ಎಲ್ಲ ದಾನಿಗಳಿಗೂ ತುಲಾಭಾರ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಗುರುಮಾಂತೇಶ್ವರ ಕೃಪಾ ಸದಾ ಇರಲಿ ಅಂತ ಆಶಿಸ್ತಾ ನಾನು ವಿರಮಿಸ್ತಾ ಇದ್ದೇನೆ.